ತುಂಬ ಜನಕ್ಕೆ ಡಯಟ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಏನು ತಿನ್ನೋದು, ಹೆಂಗೆ ಸ್ಟಾರ್ಟ್ ಮಾಡೋದು ಅಂತಲೇ ಗೊತ್ತಿಲ್ಲ ಅಂತ ಹೇಳೋರು ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆ ನೀವು ಸ್ಟಾರ್ಟ್ ಆಗಿ. ಸೊ ನಾನು ಇವತ್ತು ಫಸ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 21 ಡೇಸ್ ನಾವು ಏನಾದರೂ ಸ್ಟಾರ್ಟ್ ಮಾಡಿದ್ರೆ 21 ಡೇಸ್ ಕಂಟಿನ್ಯೂ ಮಾಡಿದ್ರೆ ಅದು ನಮ್ಗೆ ಅಭ್ಯಾಸ ಆಗೋಗುತ್ತೆ ಅಂತ ಹೇಳ್ತಾರೆ. ಸೊ 21 ಡೇಸ್ ಚಾಲೆಂಜ್ ನಾನು ಮಾಡ್ತಾಯಿದ್ದೀನಿ. ನಾರ್ಮಲ್ ಮನೆಯಲ್ಲಿ ಮಾಡೋ ಅಂಥ ಫುಡ್ಸಲ್ಲೇ ನಾನು ಡಯಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಈ ಥರ ಫುಡ್ಸ್ನ ಮನೆಯಲ್ಲೇ ಮಾಡೋ ಅಂಥ ಫುಡ್ಸಲ್ಲಿ ಡಯಟ್ ಇದ್ದು ಹೇಗೆ ವೆಯ್ಟ್ ಲಾಸ್ ಮಾಡೋದು ಅಂತ ನೋಡೋದಕ್ಕೆ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗಿ ನೋಡಿ. ತುಂಬ ಡಿಫ್ರೆಂಟಾಗಿ ಎಲ್ಲ ನಾನೇನು ಮಾಡೋಕ್ಕೋಗಲ್ಲ. ನಾರ್ಮಲಾಗಿ ಮನೆಯಲ್ಲಿರೋ ವಸ್ತುಗಳನ್ನ ಇಟ್ಕೊಂಡೆ ಮನೆಯಲ್ಲಿ ಇರುವಂಥ ಮಾಡೋವಂಥ ತಿಂಡಿಗಳಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಎಲ್ಲ ಪರ್ಫೆಕ್ಟಾಗಿ ಹೇಳೋದಕ್ಕೆ ನಾನೇನು ಡಯಟಿಷಿಯನ್ ಅಲ್ಲ. ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಸುಲಭವಾಗಿ ನಿಮಗೆ ಹೇಳ್ಕೊಡ್ತೀನಿ ಅಷ್ಟೇ. ಸೊ ಇವತ್ತು ನನ್ನ ಫಸ್ಟ್ ಡೇ. ಇವತ್ತು ನಾನು ಏನು ಮಾಡಿದ್ದೆ ಅಂದರೆ ತುಂಬ ತರಕಾರಿಗಳು ಹಾಕಿ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಪಲಾವ್ ಮಾಡಿದ್ದೆ. ತುಂಬ ಸೋಯಾ ಚಂಕ್ಸ್ ಹಾಕಿ. ಸೋಯಾ ಚಂಕ್ಸಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ತರಕಾರಿಗಳಲ್ಲಿ ನಮಗೆ ಫೈಬರ್ ಇದೆ. ಸೊ ಕಾಪ್ಸಿಗೆ ನಾವು ಸ್ವಲ್ಪ ರೈಸ್ ತೊಗೋತಾ ಇದ್ದೀವಿ. ಎಣ್ಣೆಯ ಪ್ರಮಾಣ ನಮಗೆ ತುಂಬಾ ಮುಖ್ಯ ಡಯಟಲ್ಲಿ. 1 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕಿದ್ರು ಕ್ಯಾಲರೀಸ್ ಕೂಡ ತುಂಬಾ ಕೌಂಟ್ ಆಗುತ್ತೆ. ಸೊ ಪಲಾವು ಮಾಡಿದ್ದೀನಿ. ಹಾಗೆ ಫೈಬರಿಗೋಸ್ಕರ ಸ್ವಲ್ಪ ಜಾಸ್ತಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ನನ್ನ ಮಗನ ಡಬ್ಬಿ ಬಾಕ್ಸಿಗೆ ಅಷ್ಟೇ. ಹಾಗೆ ಮೆಂತ್ಯ ಸೊಪ್ಪು ಎಣ್ಣೆನೇ ಹಾಕ್ದಿರ ಸ್ವಲ್ಪ ಹಾಗೆ ಕಡಾಯಿ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಸೌತೆಕಾಯಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1 ಕಾಲು ಸೌತೆಕಾಯಿ ಅಷ್ಟು. ನನ್ನ ಮಕ್ಕಳಿಗೆ ಕೂಡ ಇವಾಗಿಂದಾನೇ ನಾನು ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವರಿಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಹಾಗೆ ಕೊಡ್ತೀನಿ. ಪಲಾವು ಸ್ವಲ್ಪ ಫೈಬರಿಗೆ ಕ್ಯಾರೆಟು ಮತ್ತು ಕುಕುಂಬರ್ ಕೊಟ್ಟಿದ್ದೀನಿ. ಸ್ವಲ್ಪ ಮಾವಿನಕಾಯಿಗೆ ಇಷ್ಟ ಅಂತ 2 ಪೀಸ್ ಹಾಕಿದ್ದೀನಿ. ಸೋಯಾ ಚಂಕ್ಸಲ್ಲಿ ಪ್ರೋಟೀನ್ ಕೂಡ ಇದೆ. ಹಾಗೆ ಇದು ನನ್ನ ಪ್ಲೇಟ್. ಪಲಾವು ಮತ್ತು ಪ್ರೋಟೀನ್ಗೆ ಮೊಟ್ಟೆ, ಫೈಬರ್ಗೆ ಸೌತೆಕಾಯಿ, ಕ್ಯಾರೆಟ್ ಮತ್ತು ಸ್ವಲ್ಪ ರೈತ. ಅದರಲ್ಲೇ ಮೆಂತ್ಯ ಸೊಪ್ಪು ಮತ್ತು ಸೌತೆಕಾಯಿ ಹಾಕಿ ಬಾಡಿಸ್ಕೊಂಡಿರೋದನ್ನ ಮೊಸರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಇದೇ ರೀತಿ ತುಂಬ ವೀಡಿಯೋಸ್ ನೋಡಬೇಕು ಅಂದರೆ ಮರಿದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.